ಕಮಿಷನ್ ಕೇಳ್ತಾ ಇರೋದು ನಿಜ, ಬಟ್ ಇಷ್ಟೆಲ್ಲ ಸಾಕ್ಷಿ ಇದ್ರೂ ಕೂಡ ಕ್ರಮ ಇಲ್ಲ. ಭ್ರಷ್ಟ ರವಿಕುಮಾರ್ ಪರ ಸಚಿವ ಪ್ರಿಯಾಂಕ್ ಖರ್ಗೆ ಯಾಕೆ ಸಾಫ್ಟ್ ಕಾರ್ನರ್ ತಾಳಿದ್ದಾರೆ? ಆರೋಪ ಹೊತ್ತ ರವಿಕುಮಾರ್ ಪರ ಪ್ರಿಯಾಂಕ್ ಖರ್ಗೆ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಮುಜುಗರ ಅಂತ ಹೇಳುತ್ತಲೇ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಸಚಿವರು. AI ವಿಡಿಯೋ ಯಾಕಾಗಿರಬಾರದು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ ಅಂದ್ರೆ, ನಮ್ಮ ಜನ ಏನ್ ದಡ್ರ? ಯಾವುದು ಒರಿಜಿನಲ್ ಯಾವುದು ಅಂತ ಗೊತ್ತಾಗಲ್ವಾ? ನಿಮಗ್ ಗೊತ್ತಾಗದೆ ಇರಬಹುದು, ಆದ್ರೆ ಜನಕ್ಕೆ ಗೊತ್ತಾಗುತ್ತೆ. ಈ ರೀತಿ ಸಮರ್ಥನೆ ಬೇಕಿತ್ತ ಅನ್ನೋದು ಪ್ರಶ್ನೆ. ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಭೋವಿ ನಿಗಮದ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಒಪ್ಕೊಂಡು ನಾವು ತನಿಖೆ ಮಾಡ್ತೀವಿ ಅಂತ CM ಅವರು ಹೇಳಿದ್ದಾರೆ. ಅಂಬಿಗ್ವಿಟಿಯಲ್ಲಿದೆ, ಏನಿದೆ ನಾವು ತನಿಖೆ ಆಗಲಿ. ಆಬ್ವಿಯಸ್ಲಿ ಮುಜುಗರ ಸರ್. ಅದರಲ್ಲಿ ಇದು ಏನಿದೆ, ಈಗ ನನ್ನ ಮೇಲೂ ಆರೋಪ ಬಂದಿತ್ತು, ಹೌದಾ ಇಲ್ಲ ಸರ್? ಅದೇನು ಷಡ್ಯಂತ್ರ ಇದೆಯಾ, ಏನಿದೆ, ಬರಲಿ ತನಿಖೆ ಬರಲಿ, ನೋಡೋಣ. ಇವರೇ ವಾಟ್ ಎವರ್ CM ಡಿಸೈಡ್ಸ್ ದೇ ವಿಲ್ ಡೂ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಈಗ ಪ್ರಶ್ನೆ ಇರೋದು, ಪ್ರಿಯಾಂಕ್ ಖರ್ಗೆ ಅವರು ಮುಜುಗರ ಅಂತ ಹೇಳ್ತಾರೆ, ಇದು ಯಾಕೆ ಈ ವಿಡಿಯೋ ಹಾಕಿರಬಾರ್ದು ಅಂತ ಹೇಳ್ತಾರೆ. ಯಾಕಿಂತ ಸಮರ್ಥನೆಗಳು ಅಂತ ಜನ ದಡ್ರ? ಇಷ್ಟೆಲ್ಲ ಸಾಕ್ಷಿ ಇದ್ರೂ ಕೂಡ ಯಾಕೆ ಅವರ ರಕ್ಷಣೆ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಸ್ಮೃತಿ, ಸೋಮವಾರ ಬೆಳಗ್ಗೆ 8:57 ಬ್ರೇಕ್ ಆದಂತಹ ಒಂದು ಸುದ್ದಿ. ಗ್ಯಾರಂಟಿ ನ್ಯೂಸ್ ಅಲ್ಲಿ ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಬ್ರೇಕ್ ಆದ ತಕ್ಷಣವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಚೇರಿಯಿಂದಲೂ ಕೂಡ ನನ್ನೆನ್ನೇ ಕೇಳಿ ವಿಡಿಯೋವನ್ನು ಕೂಡ ಪಡ್ಕೊಂಡ್ರು. ಯಾಕಂತ ಹೇಳಿದ್ರೆ ಇದರಲ್ಲಿ ಎಷ್ಟು ಮಟ್ಟಿಗೆ ಸತ್ಯಾಸತ್ಯತೆ ಇದೆ ಅಂತ. ಅದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮನದಟ್ಟಾಯ್ತು. ಈ ವಿಡಿಯೋದಲ್ಲಿರುವಂತದ್ದು ರವಿಕುಮಾರ್ ಅವರು ಬಹಿರಂಗವಾಗಿ ಕಮಿಷನ್ ಅನ್ನ ಕೇಳಿದ್ದಾರೆ. ಕಮಿಷನ್ ಕೊಟ್ರೆ ನಿಮ್ಮ ಕೆಲಸ ಆಗುತ್ತೆ, ಎಷ್ಟು % ಕಮಿಷನ್ ಕೊಡಬೇಕು ಅನ್ನುವಂಥದ್ದನ್ನ ಬಹಳಷ್ಟು ಸ್ಪಷ್ಟವಾಗಿ ಕೇಳಿದ್ದಾರೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳಿಗೂ ಗೊತ್ತಾಯ್ತು. ಅದೇ ರೀತಿ ರಾಜ್ಯ ಸರ್ಕಾರದಲ್ಲಿರುವಂತಹ ಬಹುತೇಕ ಎಲ್ಲಾ ಸಚಿವರಿಗೂ ಕೂಡ, ಶಾಸಕರಿಗೂ ಕೂಡ ಗೊತ್ತಾಯ್ತು. ಅದಾದ ಬಳಿಕವೇ ಸರ್ಕಾರಕ್ಕೆ ಈ ಪ್ರಕರಣವನ್ನ ಇದೇ ರೀತಿಯಾಗಿ ಬಿಟ್ಟಿದ್ದೆ ಆದ್ರೆ ದೊಡ್ಡ ಮಟ್ಟದ ಒಂದು ಡ್ಯಾಮೇಜ್ ಆಗುತ್ತೆ. ಇದನ್ನ ಬಿಜೆಪಿ ಮತ್ತೆ JDS ನಾಯಕರು ಹಿಂದೆ ಹಲವು ಬಾರಿ ಸರ್ಕಾರದ ಮಟ್ಟದಲ್ಲಿ ಬೃಹತ್ ಕಮಿಷನ್ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತ ಒಂದು ಆರೋಪವನ್ನ ಏನ್ ಮಾಡ್ತಿದ್ರು, ಅದಕ್ಕೆ ಸಾಥ್ ಕೊಟ್ಟಂತಹ ರೀತಿಯಲ್ಲಿ ಈ ಪ್ರಕರಣ ಆಗುತ್ತೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸ್ವತಃ ರವಿಕುಮಾರ್ ಅವರನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಬೆಂಗಳೂರಿಗೆ ಬಂದು ಖುದ್ದಾಗಿ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಸೂಚನೆ ಕೊಟ್ಟು ಈಗ 4 ದಿನಗಳು ಕಳೆದು ಹೋಗಿದೆ. ಇವತ್ತು 5ನೇ ದಿನ, ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಇವತ್ತು ನಾವು ಶುಕ್ರವಾರದಲ್ಲಿದ್ದೀವಿ. ಈ ಕ್ಷಣದವರೆಗೂ ಕೂಡ ರವಿಕುಮಾರ್ ಶಿವಮೊಗ್ಗ ಬಿಟ್ಟು ಬೆಂಗಳೂರಿಗೆ ಬರ್ತಾ ಇಲ್ಲ. ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತಿಗೆ ಕಿಮ್ಮತ್ತಿಲ್ವಾ ಅನ್ನುವಂತಹ ಒಂದು ಸಹಜವಾದಂತಹ ಒಂದು ಪ್ರಶ್ನೆ ಉದ್ಭವ ಆಗುವಂತದ್ದು ನಿಜ. ಸಿದ್ದರಾಮಯ್ಯ ಅವರು ಈ ಸೂಚನೆ ಕೊಟ್ಟರು ಕೂಡ ರವಿಕುಮಾರ್ ಯಾಕೆ ಬೆಂಗಳೂರಿಗೆ ಬರ್ತಾ ಇಲ್ಲ, ಶಿವಮೊಗ್ಗದಲ್ಲೇ ಇದ್ಕೊಂಡು ತಮ್ಮ ಸ್ಥಾನಕ್ಕೆ ಯಾವ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಡ್ತಾ ಇಲ್ಲ, ಈ ಚರ್ಚೆಯು ಕೂಡ ನಿನ್ನೆ ಕ್ಯಾಬಿನೆಟ್ ಆದ ಬಳಿಕ ಮುಖ್ಯಮಂತ್ರಿ ಅವರ ಕಚೇರಿಯಲ್ಲಿ ಆಗಿದೆ. ಹೀಗಾಗಿ ಬಹುತೇಕ ಇವತ್ತು ರವಿಕುಮಾರ್ ಅವರಿಗೆ ಡೆಡ್ ಲೈನ್. ಒಂದು ವೇಳೆ ಇವತ್ತು ಅವರು ರಾಜೀನಾಮೆ ಕೊಡದೇ ಇದ್ರೆ, ಬೆಂಗಳೂರಿಗೆ ಬಂದು ರಾಜೀನಾಮೆ ಕೊಡದೇ ಇದ್ರೆ ಅಂತಿಮ ಅಸ್ತ್ರವನ್ನ ಸಿದ್ದರಾಮಯ್ಯ ಅವರು ಬಳಸುವಂತ ಒಂದು ಸಾಧ್ಯತೆ ಇದೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು ಅಂತಿಮ ಅಸ್ತ್ರ ಬಳಸದೇ ಇದ್ರೆ ಅಲ್ಲಿಗೆ ಬಹುತೇಕ ನಿಕ್ಕಮ್ ಆಗುತ್ತೆ. ಈತನನ್ನ ರಕ್ಷಣೆ ಮಾಡೋದಕ್ಕೆ ಮತ್ತೊಂದು ಬಣ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಯಶಸ್ವಿ ಆಗ್ತಾ ಇದೆ. ಪ್ರಿಯಾಂಕ ಖರ್ಗೆ ಅವರು ನಿನ್ನೆ ನೋಡಿದ್ರೆ ನನ್ನ ಪ್ರಕರಣದಲ್ಲೂ ಕೂಡ ಇದೇ ರೀತಿ ಆಗಿತ್ತು, AI ವಿಡಿಯೋ ಬಳಸಿರ್ಲಿಲ್ವಾ ಅಂತಂದ್ರೆ ಅವ್ರ ಪ್ರಕರಣದಲ್ಲೂ AI ವಿಡಿಯೋ ಬಳಸಿದ್ರಂತೆ, ಇದ್ರಲ್ಲೂ ಕೂಡ ಆ ರೀತಿ ಆಗಿರಬಹುದಲ್ವಾ, ಇದನ್ನು ಕೂಡ ತನಿಖೆ ಆಗ್ಬೋದಲ್ವಾ ಅನ್ನುವಂತ ರೀತಿಯಲ್ಲಿ ಪ್ರಿಯಾಂಕ ಖರ್ಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರು ಏನಾದ್ರೂ ಉತ್ತರ ಕೊಡ್ಲಿ, ಆದ್ರೆ ಆತ ಮಾತಾಡಿರುವಂತದ್ದು ನಿಖರವಾದಂತಹ ಒಂದು ವಿಡಿಯೋ. ಈ ವಿಡಿಯೋ ಗ್ಯಾರಂಟಿ ನ್ಯೂಸ್ ಅಲ್ಲಿ ಸುದ್ದಿ ಸದ್ದಾದ ಬಳಿಕ ಬೇರೆ ಬೇರೆ ಮಾಧ್ಯಮಗಳಲ್ಲೂ ಸದ್ದಾಗಿದೆ, ರಾಜ್ಯಾದ್ಯಂತ ಚರ್ಚೆ ಆಗ್ತಿದೆ. ಇನ್ನು ಮುಂದೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಚರ್ಚೆ ಆಗೇ ಆಗುತ್ತೆ, ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹಳಷ್ಟು ಅಲರ್ಟ್ ಆಗಿ ಎಚ್ಚೆತ್ತುಕೊಂಡೇ ರವಿಕುಮಾರ್ ಅವರಿಗೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ಸೂಚನೆ